ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಶನಿವಾರದ್ದು. ನಾನು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ಇವತ್ತು ನಾನು ಇಲ್ಲಿ ತೊಗೊಂಡನಿ 1 ಗ್ಲಾಸ್ ನೀರು ತೊಗೊಂಡನಿ. ಇದಕ್ಕೆ 2 ಸ್ಪೂನ್ ಸಬ್ಜಾ ಬೀಜನೂ ಹಾಕತ್ತೀನಿ. ನಾನು ಇವತ್ತಿನ ಬೆಳಗಿನ ಡ್ರಿಂಗ ಇನ್ನೊಂದು ಮಾಡೀನಿ. ಸಬ್ಜಾ ಬೀಜ ಬಾಡಿಗೆ ತಂಪು ಅನ್ಬೋದು. ಈ ದಿನದಾಗ ಮಾತ್ರ ಜಾಸ್ತಿನೂ ಕುಡಿಯೋಂಗಿಲ್ಲ, ಯಾಕಂದರೆ ಭಾಳ ಕೋಲ್ಡ್ ಆಗಿಬಿಡ್ತೈತಿಲ್ಲ, ಮತ್ತು ನೆಗಡಿದ ಬಂದುಬಿಡ್ತೈತಿ ನಿಮಗೆ. ಹಂಗನ ನಾನು ಇಲ್ಲಿ ಟೀ ಮಾಡತ್ತೀನಿ ನೋಡ್ರಿ. ಈ ಥರ ಮಾಡತ್ತೀನಿ, ಎಲ್ಲನೂ ರೆಡಿ ಮಾಡೇನಿ. ಇದಕ್ಕೀಗ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕೋತೀನಿ. ಈ ಥರ ಮಾಡಿಕೊಂಡು ಕುಡಿಯತ್ತೀನಿ. ನೀವು ಕೂಡ ಕುಡೀರಿ, ಬಾಡಿ ಒಳ್ಳೇದಂತಲೇ ಹೇಳ್ಬೋದು, ಒಳ್ಳೆ ಡ್ರಿಂಕ್ ಅಂತ. ಇವಾಗ ನಾ ಇದನ್ನು ಡ್ರಿಂಕ್ ಕುಡ್ದೆ ಈಗ ಮೊಸರು ಹಾಕಿ ಉಪ್ಪಿಟ್ಟು ಮಾಡತ್ತೀನಿ. ಇವತ್ತಿಂದ ನನ್ನ ರೆಸಿಪಿ ಮೊಸರು ಹಾಕಿ ಉಪ್ಪಿಟ್ಟು ಮಾಡತ್ತೀನಿ. ಹಂಗೆ ಒಂದು ಕ್ಯಾಲ್ಸಿಯಮ್ ಯಾವ ಥರ ನಾವು ಪಡ್ಕೋಬೋದು ಅನ್ನೋದು ಒಂದು ಪೌಡ್ರ್ ಕೂಡ ಮಾಡತ್ತೀನಿ ಇವತ್ತು. ಈಗ ಇದಕ್ಕೆ ತೊಗೊಂಡೇನಿ ನಾನು 1 ಟೊಮ್ಯಾಟೊ, ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡೇನಿ, ಕಡಲೆಬೇಳೆ 1 ಸ್ಪೂನ್ ತೊಗೊಂಡೇನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ 3 ತೊಗೊಂಡೇನಿ, 1 ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಕೊತ್ತಂಬರಿ. ಈಗ ಮತ್ತೇನೈತಿ, ಇದು 1 ಬೌಲ್ ಆಗುವಷ್ಟು ರವೆ ತೊಗೊಂಡೇನಿ, ಕೇಸರಿ ರವೆ ತೊಗೊಂಡೇನಿ ನಾನು. 1 ಬೌಲ್ ಮೊಸರು ತೊಗೊಂಡೇನಿ. ಇದಕ್ಕೀಗ ಒಗ್ಗರಣೆ ಹಾಕ್ಕೋಬೇಕು. ಕಡಾಂಗಿನೂ ಇಟ್ಕೊಂಡೇನಿ ನಾನಿಲ್ಲಿ. ಈಗ ಇದನ್ನು ಸ್ಟಾರ್ಟ್ ಮಾಡತ್ತೇನೆ ನಾನು. ನಮ್ಮಲ್ಲಿ ಈ ಕಡೆ ಅಡುಗೆನೂ ಸ್ಟಾರ್ಟ್ ಮಾಡ್ಯಾರು, ಆ ಕಡೆ ಅನ್ನಕ್ಕೆ ಇಟ್ಕೊಂಡಾರು, ಬ್ಯಾಳಿ ಸಾಂಬಾರು ಮಾಡತ್ತಾರು. ಅದನ್ನೆಲ್ಲ ನಾರ್ಮಲಿ ಇರ್ತೈತೆಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸಿಲ್ಲ, ಇದನ್ನಷ್ಟ ಹೇಳ್ಕೊಡತ್ತೀನಿ. ನಾನು ಇಲ್ಲೊಂದು ಕಡಾಂಗಿ ಇಟ್ಕೊಂಡನಿ, ಗ್ಯಾಸ್ ಚಾಲೂ ಮಾಡ್ತಾರ. ನಾನು ಹುರಿದು ತಕ್ಕೊಂಡನಿ ಇದನ್ನು ರವಾನ. ಈಗ ನಾನು ಕಡಾಂಗಿ ಇಟ್ಕೊಂಡನಿ. ಇದಕ್ಕೆ ಈಗ 4 ಸ್ಪೂನ್ ಎಣ್ಣೆ ಹಾಕತ್ತೀನಿ. ಎಣ್ಣೆ ಒಂದು ಚೂರು ಜಾಸ್ತಿ ಇತ್ತಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರ್ತೈತಿ. ಅಂದ್ರೆ ಈಗ ಇಲ್ಲಿ ಎಣ್ಣೆ ಕಾದೈತಿ. ನಾನು ಕಡಲೆಬೇಳೆ ಉದ್ದಿನ ಬೇಳೆನ ಹಾಕತ್ತೀನಿ. ಈಗ ಒಂದು ಸ್ವಲ್ಪ ಇದು ಹುರ್ಕೋಬೇಕು. ಅದಾದ ನಂತರ ಸಾಸಿವೆ ಜೀರಿಗೆನೂ ಹಾಕ್ಕೋಬೇಕು. ಈಗ ಇಲ್ಲಿ ಸಾಸಿವೆ ಜೀರಿಗೆನೂ ನಾ ಹಾಕೋತೀನಿ. ಅವು ಒಂದು ಸ್ವಲ್ಪ ಚಟಪಟ ಅನ್ಬೇಕಲ್ಲ, ಈ ಥರ ಹುರ್ಕೋಬೇಕು ಇದನ್ನು. ಈಗ ನಾನು ಮೆಣಸಿನ್ಕಾಯಿ ಹಾಕೋತೀನಿ. ಮೆಣಸಿನ್ಕಾಯಿ ಹುರಿದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ನಾನಿಷ್ಟು ಕರಿಬೇವು ತೊಗೊಂಡನಿ. ಈಗ ಏನೈತಿ, ಉಳ್ಳಾಗಡ್ಡಿ ಹಾಕೋತೀನಿ ನಾನು. ಈಗ ಇದಕ್ಕೆ ಟೊಮ್ಯಾಟೊನೂ ಹಾಕೋತೀನಿ. ಈಗ ನಾನಿಲ್ಲಿ ಇದಕ್ಕೆ ಯಾವುದೇ ಆದ ಕಾಯಿಪಲ್ಯ ಆಗಲಿ, ವಟಾಣಿ ಆಗಲಿ, ಬೀನ್ಸ್ ಆಗಲಿ, ಕ್ಯಾರೆಟ್ ಆಗಲಿ, ಗೋಡಂಬಿ ಆಗಲಿ ಯಾವುದೂ ಹಾಕಿಲ್ಲ. ಬರೀ ನಾನು ಇದನ್ನಷ್ಟ ಹಾಕ್ಕೊಂಡು ಮೊಸರು ಹಾಕಿ ಉಪ್ಪಿಟ್ಟು ಮಾಡತ್ತೀನಿ. ಇದಕ್ಕೆ ಇವಾಗ ನಾನು ನೀರು ಹಾಕತ್ತೀನಿ. 1 ದೀಡ್ ಚರಿಗೆ ಆಗುವಷ್ಟು ನೀರು ಹಾಕೊಂಡೇನಿ ನಾನು. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಈಗ ಇಲ್ಲಿ ಕೊತ್ತಂಬರಿನೂ ಹಾಕತ್ತೀನಿ. ನಾನು ಲಾಸ್ಟ್ ಕೂಡ ಕೊತ್ತಂಬರಿ ಹಾಕೋತೀನಿ. ಈಗೂ ಹಾಕೋತೀನಿ ಒಂದು ಸ್ವಲ್ಪ. ಇದೀಗ ಆಗೈತಿ. ನಾನು ರವೆ ಹಾಕೋತೀನಿ. ಸ್ವಲ್ಪ ಸ್ವಲ್ಪ ಹಾಕೋಬೇಕು, ಇಲ್ಲಾಂದ್ರೆ ಗಂಟಾಗಿಬಿಡ್ತೈತಿ. ನಾನು ಇದನ್ನೀಗ ಒಂದು 5 ನಿಮಿಷ ಮುಚ್ಚಿಡತ್ತೀನಿ. ನಾನಿಲ್ಲಿ ಲಾಸ್ಟ್ ಮೊಸರು ಹಾಕತ್ತೀನಿ. 1 ಬೌಲ್ ಮೊಸರು ತೊಗೊಂಡನಿ, ಅದನ್ನು ಹಾಕತ್ತೀನಿ. ಈಗ ಹಾಕಿ ತಿರುವಿ ಮುಚ್ಕೊಂಡ್ಬಿಡ್ಬೇಕು. ಮೊಸರನ್ನು ಹಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ನಾ ಆಗಷ್ಟು ಹಾಕೊಂಡನಿ, ಈಗಷ್ಟು ಹಾಕೊಂಡನಿ. ಈ ಥರ ತಿರ್ಕೊಂಡ್ಬಿಡ್ಬೇಕು ಇದನ್ನು ಒಂದು ರೌಂಡ. ಹಂಗನ ಒಂದು 2 ನಿಮಿಷ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು ಇದನ್ನು. ಈಗ ಇದಾಗೈತಿ. ಇದನ್ನು ತಳಗೆ ತೊಗೊಂಡ್ಬಿಡ್ಬೇಕು. ನೋಡ್ರಿ ಯಾವ ಥರ ಆಗೈತಿ ಉಪ್ಪಿಟ್ಟಂದ್ರೆ ಮಸ್ತಾಗೆ ಬಂದೈತಿ. ಮೊಸರು ಹಾಕಿ ಉಪ್ಪಿಟ್ಟು ಒಂದ್ಸಲ ಮಾಡಿ ನೋಡಿ. ಇದಕ್ಕೆ ನಾನಿಲ್ಲಿ ಮೇಲೆ ಕೂಡ ಒಂದು ಚೂರು ಕೊತ್ತಂಬರಿನ ಹಾಕತ್ತೀನಿ. ಇದೀಗ ಆಗೈತಿ. ಇದೀಗ ನಾನು ಮಾಡ್ಕೊತಿದ್ದೆ ಪ್ರೋಟೀನ್ ಪೌಡ್ರ್ ಅಂತಂದ. ಇಲ್ಲಿ ನಾನು ತೊಗೊಂಡು ಇವಾಗ ನಾನು ಪ್ರೋಟೀನ್ ಪೌಡ್ರ್ ಅಂತಂದು ಏನು ಹೇಳಿದ್ನಲ್ಲ, ಅದನ್ನು ರೆಡಿ ಮಾಡೋಕೆ ಇಟ್ಕೊಂಡನಿ. ಇಲ್ಲಿ ನಾನು ತೊಗೊಂಡಿದ್ದ ಅರ್ಧ ಬೌಲ್
ಎಳ್ಳು ತೊಗೊಂಡನಿ. ಎಳ್ಳದಿಂದ ಹೇಳ್ಬೇಕಂದ್ರೆ ನಿಮಗೆ ಭಾಳ ಬೆನಿಫಿಟ್ಸ್ ಐತಿ. ಎಳ್ಳು ತಿನ್ಬೋದು, ಹಿಂಗೆ ಹಾಲಿನ್ಯಾಗ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಕುಡಿಬೋದು. ಹಂಗನ ಯಾರಿಗೆ ಕ್ಯಾಲ್ಸಿಯಂ ಕಡಿಮೆ ಇರ್ತೈತಿಲ್ಲ ಅವರಾಗಲಿ, ಬ್ಯಾಕ್ ಪೇನ್ ಆಗಲಿ, ಕಾಲು ನೋವು ಆಗಲಿ, ಹಂಗನ ಕೂದಲು ಉದುರು ಸಮಸ್ಯೆ ಆಗಲಿ, ಇಲ್ಲಾಂದ್ರೆ ಮೋಷನ್ ಕರೆಕ್ಟ್ ಆಗೋದಾಗಲಿ, ಇವೆಲ್ಲನೂ ಇದಕ್ಕೆ ಎಳ್ಳು ಚಲೋ ಅನ್ಬೋದು. ಎಳ್ಳು ಮಸ್ತಾಗಿರ್ತೈತಿ, ಒಂದು ಪ್ರೋಟೀನ್ ಅನ್ಬೋದು. ಇಲ್ಲಿ ತೊಗೊಂಡಿರೋದು 2 ಸ್ಪೂನ್ ಗಸಗಸೆ ತೊಗೊಂಡನಿ. ಗಸಗಸೆನೂ ಅಷ್ಟೇ, ಅದು ಒಂದು ಪ್ರೋಟೀನ್ ಪೌಡ್ರ್ ಅಂತಲೇ ಹೇಳ್ಬೋದು. ಜವಾರಿ ಗಸಗಸೆ ಬರ್ತೈತಲ್ಲ ಅವ್ನು ನೋಡ್ಕೊಂಡು ತೊಗೋಬೇಕು. ಇಲ್ಲ ಅಂದ್ರೆ ಬಿಳಿ ರವೆ ಮಿಕ್ಸ್ ಇರ್ತೈತಿ. ಇದಕ್ಕೆ ನೋಡ್ಕೊಂಡನ ತೊಗೋರಿ. ನೀವು ತೊಗೋದಾದ್ರೂ ಒಂದು ಸಲ ಚೆಕ್ ಮಾಡ್ಕೊಂಡನ ತೊಗೋರಿ. ಇದ್ರದಿಂದ ಆದ್ರೂ ಒಂದು ಹೈ ಪ್ರೋಟೀನ್ ಅನ್ಬೋದು. ಇದಕ್ಕೆ ನಿದ್ದೆ ಚೆನ್ನಾಗಿ ಬರ್ತೈತಿ, ಕಾಲು ನೋವು, ಸಂದು ನೋವು, ಹಂಗನ ಏನಂದ್ರೆ ಇದಕ್ಕೆ ಮೂಳೆ ಒಳಗೆ ಒಂದು ಶಕ್ತಿನ ಪೌಡ್ರ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನಾನು ಹಾಕತ್ತೀನಿ. 2 ಸ್ಪೂನ್ ಹಾಕ್ಕೊಂಡನಿ. ಜಾಸ್ತಿ ಹಾಕೊಂಡ್ರೆ ಒಬ್ಬೊಬ್ಬರಿಗೆ ನಿದ್ದೆ ಜಾಸ್ತಿ ಆಗಿಬಿಡ್ತೈತಲ್ಲ, ಇದ್ರ ಹಿಂದೆನೂ ನಿದ್ದೆನೂ ಜಾಸ್ತಿ ಆಗ್ತೈತಿ. ನಿದ್ದೆ ಚೆನ್ನಾಗಿ ಬರ್ತೈತಿ. ಯಾರಿಗೆ ನಿದ್ದೆ ಬರೋಂಗಿಲ್ಲ ಅವರು ಗಸಗಸೆನ ತೊಗೊಳ್ಳಬೇಕು. ಇಲ್ಲಿ ನಾನು ತೊಗೊಂಡಿದ್ದೇನಂದ್ರೆ ಒಂದು 20 ಬಾದಾಮಿ ತೊಗೊಂಡನಿ. ಎನಿಷ ತೊಗೊಂಡಿರೋದು ನಾನು ಒಂದು 20 ಬಾದಾಮಿ ತೊಗೊಂಡನಿ. ಇದ್ರಲ್ಲೇ ಅನ್ಕರ ಏನು ಆಗ್ತೈತಿ ಏನಿಲ್ಲ ಅನ್ನೋದು ಅನ್ಕರ ನಿಮಗೆ ಗೊತ್ತಾ ಇರ್ತೈತಿ. ಇದು ಒಂದು ಪ್ರೋಟೀನ್ ಪೌಡ್ರ್ ಅನ್ಬೋದು. ಇದರಿಂದ ಭಾಳ ಬೆನಿಫಿಟ್ಸ್ ಅದಾವೆ. ಕೂದಲು ಉದುರು ಸಮಸ್ಯೆ ಇತ್ತಂದ್ರೆ ಕೂದಲು ಉದುರೋದು ನಿಂದಿರ್ತಾವೆ. ಇದನ್ನು ಪೌಡ್ರ್ ಕುಡಿಬೇಕು. ಹಂಗನ ಖಾಲಿ ಹೊಟ್ಟೆಲೇ ಬೆಳಗ್ಗೆ ನೆನೆಸಿ ತಿನ್ಬೋದು. ಬಾದಾಮಿದಿಂದ ಏನು ಬರ್ತೈತೆ ಅಂತ ಹೇಳೋದಕ್ಕಿಂತನೂ ನಿಮಗೆ ಎಲ್ಲ ಗೊತ್ತಾ ಇರ್ತೈತಿ. ಹಾರ್ಟಿಗೆ ಯಾಕಂದ್ರೆ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಹೊರಗೆ ಹಾಕ್ತೈತಿ. ಅದ್ರ ಸಂಬಂಧ ಎಲ್ಲನೂ ಒಳ್ಳೇದಂತಲೇ ಹೇಳ್ಬೋದು. ಇದನ್ನು ಕೂಡ ಕುಡಿಬೇಕು. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಭಾಳ ಅಂದ್ರೆ ಭಾಳ ಚಲೋ ಅಂತಲೂ ಹೇಳ್ಬೋದು. ನೆನೆಸಿ ತಿನ್ನೋದಾಗಲಿ, ಜ್ಯೂಸ್ದಾಗ ಕುಡಿಯೋದಾಗಲಿ, ಪೌಡ್ರ್ ತಿನ್ನೋದಾಗಲಿ, ಹಾಲನ್ಯಾಗ ಹಾಕೊಂಡು ಕುಡಿಯೋದಾಗಲಿ ಜಾಸ್ತಿ ಯೂಸ್ ಮಾಡುತ್ತೆ. ಬರ್ರಿ ಪಿಂಪಲ್ಸ್ಗಾಗಲಿ ಎಲ್ಲದಕ್ಕೂ ಒಂದು ಪ್ರೋಟೀನ್ ಪೌಡ್ರ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದೊಂದಾಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಂಡು ತೊಗೊತೀನಿ. ಈಗ ನಾವು ಒಂದು ಕಡಾಂಗಿ ಇಟ್ಕೊಂಡನಿ. ಸ್ಲೋ ಉರಿ ಇರಬೇಕು. ನಾನು ಇದನ್ನು ಬಿಸಿ ಮಾಡಿ ತೊಗೊತೀನಿ. ನಾನು ಜವಾರಿ ಎಳ್ಳು ತೊಗೊಂಡಿದ್ದು. ನಮ್ಮ ಸೈಡ್ ಎಲ್ಲ ಎಳ್ಳು ಬೆಳೀತೈತಲ್ಲ, ಅದಕ್ಕೆ ನಾನು ಜವಾರಿ ಎಳ್ಳನ್ನು ತೊಗೊಂಡನಿ, ಬಿಳಿ ಎಳ್ಳು ತೊಗೊಂಡಿಲ್ಲ. ನಾನು ಎಳ್ಳು ಹುರಿದು ತೊಗೊಂಡನಿ. ಇದನ್ನು ಈಗ ಪ್ಲೇಟಿಗೆ ಹಾಕತ್ತೀನಿ. ಆರಿಸ್ಬೇಕಿತ್ತು ನನಗಾಗಬೇಕು. ಈಗ ಏನೈತಿ ಗಸಗಸೆನೂ ಹುರಿದು ತೊಕ್ಕೋತ. ನಾನಿಲ್ಲಿ ಗಸಗಸೆನೂ ಹುರಿದು ತೊಗೊಂಡನಿ. ಈಗ ಬಾದಾಮಿ ಹುರಿಬೇಕು. ನಾನು ಈಗ ಬಾದಾಮಿನೂ ಹುರಿದು ತೊಗೊಂಡನಿ. ಈ ಥರ ಒಂದು ಪೌಡ್ರ್ ಮಾಡ್ಕೊಂಡು ಕುಡಿದ್ರಿಂದ ನಮಗೆ ಎಷ್ಟೊಂದು ಲಾಭ ಅದಾವ ಅಂತ ಹೇಳಿದ್ರೆ ಅದು ಹೇಳೋಕ್ಕನ ಸಾಲಂಗಿಲ್ಲ. ಅಷ್ಟು ಲಾಭ ಅದಾವು. ಒಂದು ಸಲ ಇದನ್ನು ಮಾಡಿಕೊಂಡು ಕುಡಿಯೋದಾದ್ರೆ ಹಾಲಿನಾಗೂ ಕುಡಿಬೋದು. ಇಲ್ಲ ಅಂದ್ರೆ ನಾವು ನೀರಿನಾಗೂ ಕುಡಿಬೋದು. ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರಿಗೆಲ್ಲ ಕುಡಿಬೋದು. ಇದೀಗ ಅರೈತಿ. ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರ್ತೇನೆ. ಆನಂತರ ಹೆಂಗಾಗೈತೆ ತೋರಿಸ್ತೀನಿ. ಇದು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದೇನಿ. ಈ ಥರ ಆಗೈತಿ. ಎಣ್ಣೆ ಬಿಡ್ತೈತಲ್ಲ ಅದು ಗಂಟು ಆಗಿಬಿಡ್ತೈತಿ. ಯಾವ ಥರ ಬಂದೈತೆ ಅಂದ್ರೆ ಈ ಥರ ಬಂದೈತೆ ನೋಡಿರಿ. ಈ ಥರ ಒಂದು ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ನಾನು ಇಷ್ಟು ಮಾಡ್ಕೊಂಡೇನಂತ ಏನು ಯಾರೂ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾನು ಈಗಾಗಲೇ ಮಖಾನ ಅದು ಹಾಕ್ಕೊಂಡು ಜಾಸ್ತಿನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೇನಿ. ಇವು ಮೂರರಿಂದ ನಿಮಗೆ ಏನು ಲಾಭ ಆಗ್ತೈತೆ ಅಂತ ನಾನು ತಿಳಿಸ್ಕೊಡೋ ಸಂಬಂಧ ಇಷ್ಟು ಪೌಡ್ರ್ ಮಾಡ್ಕೊಂಡೇನಿ. ಇದನ್ನು ಹಾಲಿನಾಗಾಗಲಿ ನೀರಿನಾಗಾಗಲಿ 1 ಗ್ಲಾಸ್ ನೀರು ಇಲ್ಲಾಂದ್ರೆ 1 ಗ್ಲಾಸ್ ಹಾಲು ಅದ್ರೊಳಗೆ ಹಾಕ್ಕೊಂಡು ನೀವು ಊಟಕ್ಕಿಂತ ಮುಂಚೆ ಕುಡಿಬೋದು, ಊಟ ಆದ ನಂತರ ಕುಡಿಬೋದು. ಜಾಸ್ತಿ ಊಟ ಆದ ನಂತರನೇ ಕುಡೀರಿ, ಮಲಗುವಾಗ ಕುಡೀರಿ. ಇಲ್ಲಾಂದ್ರೆ ಮಧ್ಯಾಹ್ನ ಟೈಮನ್ನು ಕುಡಿಬೋದು. ಮಕ್ಕಳಿಗೂ ಕೂಡ ಚಲೋ ಅಂತ ಒಂದು ಆಯುರ್ವೇದಿಕ್ ಅಂತ ಹೇಳ್ಬೋದು. ಹಂಗನ ಪ್ರೋಟೀನ್ ಅಂತ ಹೇಳ್ಬೋದು. ಯಾರಿಗೆ ಕ್ಯಾಲ್ಸಿಯಂ ಕಡಿಮೆ ಇರ್ತೈತೆ, ಬ್ಯಾಕ್ ಪೇನ್ ಇರ್ತೈತೆ, ಸೊಂಟ ನೋಸೋದು, ಕಾಲು ನೋಸೋದು, ನಿದ್ದೆ ಸರಿ ಹಂಗೆ ಆಗತ್ತಿಲ್ಲ, ಭಾಳ ಸುಸ್ತಾಗೈತಿ ಅನ್ನೋರೆಲ್ಲ ಇದನ್ನು ಕುಡಿಬೋದು. ಹಂಗನ ಏನೈತಿ ಇದಕ್ಕೂ ಮೂಳೆಗಳಿಗೆ ಎಲ್ಲ ಚಲೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮನ್ಯಾಗ ಹೆಲ್ದಿ ಆಗಿ ಮಾಡ್ಕೊರಿ ಅಂತ ಹೇಳ್ಬೋದು. ಇನ್ನೇನೈತಿ ಈ ಥರ ನಾ ಮಾಡ್ಕೊಂಡನಿ. ಈ ಥರ ಇವತ್ತಿನ ರೆಸಿಪಿ, ಇವತ್ತಿನ ಬೆಳಗ್ಗೆ ನಾಷ್ಟನ ಈ ಥರ ನಾಷ್ಟ ಕೂಡ ಮಾಡ್ಕೊಂಡನಿ. ಮೊಸರು ಹಾಕಿ ಉಪ್ಪಿಟ್ಟ ಇವತ್ತಿನ ಬೆಳಗ್ಗೆ ನಾಷ್ಟ ನಮ್ದಿದೆ. ಇದೇನೈತಿ ಪ್ರೋಟೀನ್ ಪೌಡ್ರ. ಇವೆಲ್ಲ ಕೂಡ ನಾನು ನಿಮ್ಗೆ ತೋರಿಸೀನಿ.
ಹಂಗನ ಹೇಳೀನಿ. ನೋಡಿರಿ ಯಾವ ಥರ ಲಾಭ ಐತಿ ಅನ್ನೋದು ನಿಮಗಾದರೂ ಗೊತ್ತೈತಿ. ಇವತ್ತಿನ ವಿಡಿಯೋ ಇಷ್ಟ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.